ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೊಂದು ರೆಸಿಪಿ ಮಾಡೀವ್ರಿ ನಾವು. ನಾಷ್ಟಾದ ರೆಸಿಪಿ ಭಾರಿ ಬೆಸ್ಟ್ ಆಗೈತ್ರಿ. ಬರೀ ಇಡ್ಲಿ ದೋಸೆ ಎಲ್ಲ ಥರ ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೋದ್ರಿ ಇದನ್ನು. ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಏನೇನು ಇಲ್ಲಿ ಅದಕ್ಕೆ ಪದಾರ್ಥ ತೊಗೊಂಡಿವಿ ಅನ್ನೋದು ತೋರಿಸ್ಕೊಡ್ತೀವಿ ಬರ್ರಿ ಆ ರೆಸಿಪಿ ಮಾಡೋದಕ್ಕೆ. ಇಲ್ಲಿ ನೋಡ್ರಿ, ಒಂದು ಪಾತ್ರೆ ತೊಗೊಂಡ ಇಲ್ಲಿ 1 ಕಪ್ ಕಡ್ಲಿ ಹಿಟ್ಟು ಹಾಕಾಕತ್ತೀವ್ರಿ ನಾವು. ನೋಡ್ರಿ, ಇದು 1 ಕಪ್ ಕಡ್ಲಿ ಹಿಟ್ಟು ಆದಿಂದ ಇದು 1 ಕಪ್ ಗೋಧಿ ಹಿಟ್ಟು ಐತ್ರಿ ಇದು. ನೋಡ್ರಿ, ಈಗ ಗೋಧಿ ಹಿಟ್ಟು ಆದ ನಂತರ ಇಲ್ಲೇ ಅಗ್ದಿ ಅರ್ಧ ಕಪ್ ಅಷ್ಟ ಜೋಳದ ಹಿಟ್ಟು ಕುಡಿಸಿವ್ರಿ ನಾವು. ಇದು 3 ಥರ ಹಿಟ್ಟು ಕೂಡಿಸಿ ಈಗ ನೋಡ್ರಿ ಮಿಕ್ಸ್ ಮಾಡ್ಬೇಕು ಇದನ್ನು ಒಂದು ಸ್ವಲ್ಪ. ಈಗ ಅದಕ್ಕೆ ನೋಡ್ರಿ ಇಲ್ಲೇ ಒಂದು ಚಿಟಿಕೆ ಅಷ್ಟ ಸೋಡಾ ಹಾಕಾಕತ್ತೀವ್ರಿ. ಸೋಡಾ ಆದ ನಂತರ 1 ಟೀ ಸ್ಪೂನ್ ಜೀರಿಗೆ ಹಾಕಿದೀವ್ರಿ. ಜೀರಿಗೆ ಆದ ನಂತರ ಅದ 1 ಸ್ಪೂನ್ಲೆ 1 ಸ್ಪೂನ್ ಅಜ್ವಾನ್ ತೊಗೊಂಡಿವ್ರಿ ಇವು. ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ಕೈಲಿ ತಿಕ್ಕಿ ಹಾಕ್ಬೇಕ್ರಿ, ಅಂದ್ರೆ ಘಮ ಒಳ್ಳೆ ಚಂದ ಬರ್ತೈತ್ರಿ ಇದು. ಈ ರೀತಿ ತಿಕ್ಕಿ ಹಾಕೋದ್ರದಿಂದ ನೋಡ್ರಿ ಇಲ್ಲಿ. ಅದಾದ ನಂತರ ಇಲ್ಲೇ ಇದು ಮೆಂತಿ ಪಲ್ಯ ಐತ್ರಿ. ಇದು ಸ್ವಚ್ಛ ಹೆಂಗೆ ತೊಳೆದ ಈ ರೀತಿ ಕಟ್ ಮಾಡಿ ಹಾಕಿದೀವ್ರಿ. ಇದನ್ನು 1 ಬಟ್ಲ ಮೆಂತಿ ಪಲ್ಯ ಹಾಕಿದೀವ್ರಿ. ಇದು ಅರಿಶಿನ ಪುಡಿ ಐತ್ರಿ, ಒಂದು ಸ್ವಲ್ಪ ಹಾಕಿವ್ರಿ ನಾವು ಅಗ್ದಿ. ಅರಿಶಿನ ಪುಡಿ ಆದ ನಂತರ ಈಗ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ. ಖಾರ ಅಂತರೂ ಜಜ್ಜೆ ಇಟ್ಕೊಂಡಿವ್ರಿ. ಬೆಳ್ಳುಳ್ಳಿ ಮತ್ತು ಎಲ್ಲ ಥರ ಕೂಡಿಸಿರಿ ಅದನ್ನು. ಇವು ಎಳ್ಳು ಅದಾವ್ರಿ, ಇವು ಕರಿ ಎಳ್ಳು ಹಾಕಾಕತ್ತೀವ್ರಿ. ಇದು ನೋಡ್ರಿ ಖಾರ, ಬೆಳ್ಳುಳ್ಳಿ, ಅಜ್ವಾನ್ ಎಲೆ, ಕೊತ್ತಂಬರಿ ಕೂಡಿಸಿ ಜಜ್ಜಿದೀವ್ರಿ. ಇದನ್ನು ಸಣ್ಣಂಗೆ ಜಜ್ಜಿ ಇಟ್ಕೊಂಡದೀವಿ ನೋಡ್ರಿ. ಈಗ ಅದನ್ನು ಹಾಕಿದೀವ್ರಿ. ಖಾರ ಸೇರಿಸಿ ಈ ರೀತಿ ಚಲೋ ತಂಗಿ ಉಂಟ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನು ಎಲ್ಲ ಕಡೆ ಮಿಕ್ಸ್ ಮಾಡಿ ಒಮ್ಗಿಲೆ ನೀರು ಹಾಕ್ಬಾರ್ದ್ರಿ, ಸ್ವಲ್ಪ ಹಾಕ್ಬೇಕ್ರಿ. ಈ ರೀತಿ ರೆಸಿಪಿ ಮಾಡ್ಕೊಂಡು ತಿನ್ರಿ, ಭಾರಿ ಬೆಸ್ಟ್ ಆಕ್ಕವ್ರಿ ಇವರು ದಪಾಟಿ. ಇದು ನೋಡ್ರಿ, ಈಗ ಕಟ್ ಮಾಡಿ ಇಟ್ಟಂತ ಕೊತ್ತಂಬರಿ ಸೇರಿಸಿದೀವಿ ನೋಡ್ರಿ. ಅದನ್ನೂ ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ. ಇದ್ರ ಜೊತೆ ಮೊಸರು ಹಚ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಆಕೈತ್ರಿ. ಈಗ ನೋಡ್ರಿ ಇಲ್ಲೇ ಯಾವ ಕಪ್ಪಿಲೆ ಹಿಟ್ಟು ತೊಗೊಂಡಿದ್ವಿ ಅದ ಕಪ್ಪಿಲೆ ನೀರು ಹಾಕಾಕತ್ತೀವ್ರಿ. 1 ಕಪ್ ಹಾಕ್ಕೊಂಡಿವಿ ನೋಡ್ರಿ. ಈಗ ನೋಡ್ರಿ ಏಕದಮ್ ನೀರು ಹಾಕಿ ಅಗ್ದಿ ಮಿದು ಮಾಡಂಗಿಲ್ರಿ, ಯಾಕಂದ್ರೆ ಲಟ್ಸಾಕ್ ಬರೋದಿಲ್ಲ ಅವು. ಈ ರೀತಿ ಒಂದು ಸ್ವಲ್ಪ ಬರ ಹಾಕಿ ನಾದ್ಬೇಕ್ರಿ ಹಿಟ್ಟ. ಮಸ್ತ್ ಅಂದ್ರೆ ಮಸ್ತ್ ಹತ್ತವ್ರಿ ಇವು ಅಂತರು. ಒಂದು ತಿನ್ನಲ್ಲಿ 1-2 ತಿಂದ್ರೆ ನಾಷ್ಟ ಅಂತರೂ ಬೆಸ್ಟ್ ಆಕತ್ರಿ. ನೋಡ್ರಿ, ಈ ರೀತಿ ಮತ್ತೊಂದು ಸ್ವಲ್ಪ ಕೈಗೆ ಚಿಮ್ಮಡಿಸ್ಕೊಂಡು ಇದನ್ನು ಮಾಡೋದ್ರಿ. ನೋಡ್ರಿ ಇಲ್ಲೇ ರೆಡಿ ಆಗೈತ್ರಿ ಹಿಟ್ಟ. ಒಂದು 5ರಿಂದ 10 ನಿಮಿಷ ಮುಚ್ಚಿಡೋದ್ರಿ. ಆ ನಂತರ ಮಾಡಾಕತ್ತೋದು ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ದಾಕತ್ತೀವಿ ನೋಡ್ರಿ. ಈಗ ಇದು ಅಷ್ಟು ಥರ ಹಿಟ್ಟಿನ ಸೇರಿಸಿ ಮಾಡಿದ್ದು ಭಾಳ ಅಂದ್ರೆ ಭಾಳ ಸಿಹಿ ಹತ್ತವ್ರಿ ಇವು ದಪಾಟಿ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ಥರ ತಾಲಿಪಟ್ಟಿ ಮಾಡಿ ತೋರಿಸಿವ್ರಿ ನಾವು. ಇವು ಈ ರೀತಿ ದೊಡ್ಡ ಮಾಡೀವ್ರಿ. ಇವನ್ನ ದಪಾಟಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಇವು. ನೋಡ್ರಿ, ಈಗ ಆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಲಟ್ಟಿಸ್ಬೇಕ್ರಿ. ಅವತ್ರನ್ನ ಎಕ್ಸ್ಟ್ರಾ ಪೇಪರ್ ಇದ್ರೆ ಲಟ್ಟಿಸಿ ಇಟ್ಕೊಂಡು ಒಮ್ಮೆ ಬೇಯಿಸಿದ್ರು ಬರ್ತೈತ್ರಿ. ಈಗ ನಾವಂತರೂ 2ರಿಂದ 3 ಲಟ್ಟಿಸಿ ಇಟ್ಕೊಂಡನೆ ಬೇಯಿಸಿದೀವ್ರಿ ನಾವು. ನೋಡ್ರಿ, ಈಗ ಈ ರೀತಿ ಅದೇನು ಸ್ವಲ್ಪ ಅದಕ್ಕೆ ಪೇಪರ್ ಕಂಟ್ಕೊಳ್ಳಂಗಿಲ್ಲ ಏನಿಲ್ರಿ, ಚಂದ ಭಾಳ ಆಕ್ಕವ್ರಿ ಇವು. ನೋಡ್ರಿ, ಈಗ ಇಲ್ಲಿ ಲಟ್ಸು ತೋರ್ಸಾತೀವ್ರಿ. ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ಅದನ್ನೂ ಹೇಳ್ರಿ ನಾವು ಹಂಗೂ ಮಾಡ್ತೀವ್ರಿ. ನೋಡ್ರಿ, ಇಷ್ಟ ಮಾಡೀವ್ರಿ ಇವನ್ನ. ಇಷ್ಟಿಷ್ಟ ಈಗ ನೋಡ್ರಿ ತೆಗೆದಿಟ್ಟ ಲಟ್ಟಿಸ್ಕೊಂಡಿವಿ ನೋಡ್ರಿ. ಇಲ್ಲೇ
ಇದೇ ರೀತಿ ಮಾಡಿ ಇಟ್ಕೊಂಡಿವ್ರಿ ನಾವು ಅಷ್ಟು ಒಮ್ಮೆ. ಈಗ ನೋಡ್ರಿ ಇನ್ನೊಂದು ಮಾಡೋದು ತೋರ್ಸಾತೀವಿ ನೋಡ್ರಿ. ಇಲ್ಲಿ ಅಷ್ಟಷ್ಟ ಉಳ್ಳಿ ತೊಗೊಂಡು ಲಟ್ಸಿದ್ರೆ ತೆಳ್ಳಗ ಭಾರಿ ಬೆಸ್ಟ್ ಆಕಾವ್ರಿ ಇವು. ದಿಪ್ಪು ಮಾಡಬಾರ್ದ್ರಿ ಇವನ್. ಮತ್ತೆ ನೋಡ್ರಿ ಈಗ ಅದನ್ನ ಒಂದು ಲಟ್ಸು ತೋರಿಸ್ತೀವಿ ನೋಡ್ರಿ. ಇದಕ್ಕೆ ಗೊಂಜಾಳ ಹಿಟ್ಟು ಹಾಕಿದ್ರು ಬರ್ತೈತ್ರಿ, ಒಬ್ಬೊಬ್ರ ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾರು. ನಾವು ಏನೈತಿ ಇದು 3 ಥರ ಹಿಟ್ಟು ಕೂಡಿಸಿ ಮಾಡೀವ್ರಿ. ಕಡ್ಲಿ ಹಿಟ್ಟ, ಗೋಧಿ ಹಿಟ್ಟ, ಜೋಳದ ಹಿಟ್ಟು ರೀ. ಮತ್ತು ಗೊಂಜಾಳ ಹಿಟ್ಟ, ಕಡ್ಲಿ ಹಿಟ್ಟ, ಹಿಂಗೆ ಮೈದಾ ಹಿಟ್ಟ ಎಲ್ಲ ಥರ ಹಿಟ್ಟು ಸೇರಿಸಿನೂ ಮಾಡ್ತಾರ್ರಿ. ನೋಡ್ರಿ ಈ ರೀತಿ ಲಟ್ಟಿಸ್ಕೋಬೇಕ್ರಿ ಇವತ್ತರನ್ನ. ನೋಡ್ರಿ ಇದೇ ರೀತಿ ಲಟ್ಟಿಸಿ ಇಟ್ಕೊಂಡಿವ್ರಿ ನಾವು. ಈಗ ನೋಡ್ರಿ ಈಗ 2ನೇದು ರೆಡಿ ಆತ್ರಿ. ಇಲ್ಲೇ ಇವತ್ತರನೇನ ಎಣ್ಣೆ ಕರ್ದಿಲ್ರಿ ನಾವೇನ. ಹಂಗೆ ರೊಟ್ಟಿ ಮಾಡೋ ತೆಮಿ ಇರ್ತೈತ್ರಲ್ಲ, ಆ ತೆಮ್ಯಾಗ ಹಾಕಿ ಕೆಸಿನ ಸುತ್ತುವಾರಿಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟಿವ್ರಿ ನಾವು. ಹಂಗೆ ಈಗಾಗಲೇ ಅಮ್ಮನವ್ರಿಗೆ ಚಾಲನ್ಕ ಕರ್ದದ್ದು ಅತಿ ಎಲ್ಲ ಥರ ಮಾಡಿ ತೋರಿಸಿವ್ರಿ ನಾವು. ನೋಡ್ರಿ ಇಲ್ಲಿ ಈಗ 3ನೇದು ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ಆ ಥರನ ಈಗ ತೆಮಿ ಕಾದೈತಿ. ತೆಮಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಫಸ್ಟ ಎಣ್ಣೆ ಹಾಕಿ ಈ ರೀತಿ ತಗೊಂಡು ಕೈಲಿ ಹಾಕಿ ಬಿಡೋದ್ರಿ. ಮಸ್ತ್ ಅಂದ್ರೆ ಮಸ್ತ್ ಹತ್ತವ್ರಿ ಇವು. ದಿಪ್ ಮಾಡಿದ್ರೆ ಸರಿ ಆಗೋದಲ್ರಿ, ತೆಳ್ಳಗ ಮಾಡಬೇಕು. ಈ ರೀತಿ ಮೊಸರು ಜೊತೆ ಹಚ್ಕೊಂಡು ತಿಂದ್ರೆ ನಾಷ್ಟ ಅಂತರೂ ಭರ್ಪೂರ್ ಬೆಸ್ಟ್ ಆಕತ್ರಿ. ನೋಡ್ರಿ ಜಲ್ದಿನ ಬೇಯ್ತಾವ್ರಿ. ಇದು ಎಷ್ಟು ಹಿಂಗೆ ಕೆಂಪು ಮುಡಿ ಮೇಲೆ ಬೇಯ್ತೈತ್ರಲ್ಲ ಅಷ್ಟು ಚಲೋ ಅನ್ನತ್ತೈತ್ರಿ ತಿನ್ನಾಕ. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಹೊಳಿಸಿ ಬೇಯಿಸ್ಬೇಕ್ರಿ. ಬೇಯಿಸಿಕೆಸಿಂದ ತಕ್ಕೋಬೇಕ್ರಿ ಅದನ್ನು. ಈಗ ನೋಡ್ರಿ ರೆಡಿ ಆಯ್ತು ನೋಡ್ರಿ. ಇದು ತೆಗಿತೀವಿ ಈಗ. ಈಗ ನೋಡ್ರಿ ಇಲ್ಲಿ ಮತ್ತೊಂದಿನ್ನ 2ನೇದೊಂದು ಹಾಕಾಕತ್ತೀವಿ ನೋಡ್ರಿ. ಅದಕ್ಕೂ ಒಂದು ಸ್ವಲ್ಪ ಹಿಂಗೆ ಎಲ್ಲ ಕಡೆ ಎಣ್ಣೆ ಬಿಡುದ್ರಿ. ಒಬ್ಬೊಬ್ರು ಕರ್ದದ್ದತಿ ಭಾಳ ಜಾಸ್ತಿ ಎಣ್ಣೆಗಿನ ತಿಂತಿರಂಗಿಲ್ಲಲ್ರಿ, ಅವ್ರಿಗೇನತಿ ಈ ರೀತಿ ಮಾಡಿಕೊಡುದ್ರಿ. ನೋಡ್ರಿ ಅದ ಅಷ್ಟ ಎಣ್ಣೆನ ಇದಾಕತ್ರಿ. ಚಲೋ ತಂಗಿ ಈ ರೀತಿ ಹೊಳಿಸಿ ಉಗ್ಗದ ಬೇಯಿಸ್ಕೊಂಡು ಕೆಸಿಂದ ತೆಗೆದು ಬಿಡೋದ್ರಿ. ನೋಡ್ರಿ ಈಗ ಇಲ್ಲಿ ಅದನ್ನು ತೆಗಿತೀವಿ ನೋಡ್ರಿ. ಇನ್ನು ತೆಗ್ದೀವಿ ನೋಡ್ರಿ. ಈಗ ಹಾಕಿದೀವಿ ನೋಡ್ರಿ ಇನ್ನೊಂದ. ಅದನ್ನು ಇದೇ ರೀತಿ ಬೇಯಿಸ್ಕೊಂಡಿವ್ರಿ. ಅದು ರೆಡಿ ಆಗೈತ್ರಿ. ಈಗ ನೋಡ್ರಿ ಇಲ್ಲಿ ಅಷ್ಟು ರೆಡಿ ಆಗ್ಯಾವ್ರಿ. ತೆಗ್ದ ಪ್ಲೇಟಿಗೆ ಹಾಕಾಕತ್ತೀವಿ ನೋಡ್ರಿ. ನೋಡ್ರಿ ಇದೇ ರೀತಿ ಅಷ್ಟು ಮಾಡ್ಕೊಂಡಿವ್ರಿ ನಾವು. ಅಲ್ಲಿ ಎಷ್ಟು ಹಿಟ್ಟು ನಾದಿದ್ದೀವ್ರಲ್ಲ ಅಷ್ಟು ಹಿಟ್ಟಿನಾಗ ಇಷ್ಟು ಕೊಂಡ ಆಗ್ಯಾವ್ರಿ ಇವು. ನೋಡ್ರಿ ಇಲ್ಲಿ ಈ ರೀತಿ ಅದ್ರ ಜೋಡಿ ಮೊಸರು ಇಟ್ಬಿಟ್ರೆ ಭಾರಿ ಬೆಸ್ಟ್ ಆಕತ್ರಿ ನಾಷ್ಟಾಕಂತೂ. ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.